ಏನಾದರೂ ತಮಗೆ ತೊಂದರೆ ಆಯಿತಾ? ಏನಿಲ್ಲ ಸುಜಿ, ಏನೂ ತೊಂದರೆ ಆಗಲಿಲ್ಲ. ನಮಗೆ ಅಭ್ಯಾಸ ಮಾಡ್ಬೋದು ಅಂತ ಅನ್ನಿಸ್ತದ? ಖಂಡಿತ. ವೆರಿ ಗುಡ್, ವೆರಿ ಗುಡ್. ಇದುವರೆಗೆ ನಾವೇನು 1 ಗಂಟೆ ಅಭ್ಯಾಸ ಮಾಡಿದ್ವು, ಈ 1 ಗಂಟೆ ಅಭ್ಯಾಸ ನಿಮಗೆ ಸರಳವಾಗಿದೆ ಅಂತ ಅನಿಸುತ್ತಾ? ಸರಳವಾಗಿದೆ. ಸರಳವಾಗಿದೆ. ಏನು ನಿಮ್ಗೆ ಅಭ್ಯಾಸ ಮಾಡಲಿಕ್ಕೆ ತೊಂದರೆ ಆಗೋದಿಲ್ಲ? ತೊಂದರೆ ಏನಾಗಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಪ್ರತಿನಿತ್ಯ ತಾವು ಮಲಗ್ತಾ ಇದ್ರಿ, ಎದ್ದೇಳ್ತಾ ಇದ್ರಿ. ಆ ಮಲಗುವ ಹೇಳುವುದರ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ತೀರಾ? ಮಲಗಿದ ತಕ್ಷಣ ನೀವು ಸ್ವತಂತ್ರವಾಗಿ ಮಲಗ್ತಾ ಇದ್ದೀರಾ? ಹೌದೌದು. ಓ, ನೀವೊಬ್ಬರೇ ಸ್ವತಂತ್ರವಾಗಿ ಮಲಗಿ ಸ್ವತಂತ್ರವಾಗಿ ಎದ್ದೇಳ್ತಾ ಇದ್ರಿ. ಅಂದರೆ ಮಂಚದ ಮೇಲೇ ಮಲಗ್ತಿದ್ರಿ. ಹೌದು. ಸೊ ಆಗ ನೀವು ಸ್ವತಂತ್ರವಾಗಿ ಮಲ್ಕೊಂಡು ಸ್ವತಂತ್ರವಾಗಿ ಎದ್ದೇಳ್ತೀರಿ. ಖಂಡಿತ. ಹಾಗಾದ್ರೆ ಈಗ ಒಂದ್ಸಲ ಅದನ್ನು ಅಭ್ಯಾಸ ಮಾಡಿ ತೋರಿಸ್ತೀರಾ? ರೈಟ್. ಈಗ ಯೋಗ ಮಾಡಿ ಎದ್ದೇಳುವಾಗ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಎದ್ದೇಳಕ್ಕೆ? ಏನಿಲ್ಲ. ಸ್ವತಂತ್ರವಾಗಿ ನೀವು ಎದ್ದೇಳ್ಬೋದು. ಓಕೆ. ಹಾಗಾದರೆ ಒಂದ್ಸಲ ಮಗ್ಗಲು ತಿರುಗಿ ಎದ್ದೇಳ್ಬೋದು. ಮೊದಲು ಹಂಗೆ ಮಾಡಿ. ನಿಮಗೆ ಈಗ ಮಂಚ ಅಗಲ ಸಾಕಾಗತ್ತಾ? ಸಾಕಾಗುತ್ತೆ. ಸರಿ ಸರಿ, ಹಾಗಾದ್ರೆ ಮಲ್ಕೊಳ್ಳಿ, ನಿಧಾನ ಮಲ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಈಗ ನಿಧಾನವಾಗಿ ಇನ್ನು ಸ್ವಲ್ಪ ಸಮಯ ಬೇಕಾ, ಇಲ್ಲ ಎದ್ದೇಳ್ತೀರಾ? ನಿಧಾನ 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 ನಿಧಾನ. ಓಹೋ, ನೀವೇನು ತಿಳ್ಕೊಂಡ್ರಿ ಹಂಗೆ ಎದ್ದೇಳ್ಬೇಕು ಅಂತ? ಹಾಗೇನಿಲ್ಲ, ಹಾಗೇನಿಲ್ಲ. ಹೊರಳ್ಕೊಂಡ ಮೇಲೆ ಎದ್ದೇಳ್ಬೋದು. ಹಾಂ, ನನಗದು ಗೊತ್ತಾಗಲಿಲ್ಲ. ಓಹೋ, ಧಾರಾಳವಾಗಿ ಈ ಕಡೆ ಹೊರಳ್ಕೊಂಡು ಸಹಜವಾಗಿ ಮೇಲೆ ಎದ್ದೇಳಬೇಕು. ಓಕೆ ಓಕೆ. ತಾವು ಇವತ್ತು ಮತ್ತು ನಿನ್ನೆ ಯೋಗ ಮುಗಿದ ಮೇಲೆ ಎಷ್ಟು ಸಲ ಅಭ್ಯಾಸ ಮಾಡಿದ್ರಿ? ಎಷ್ಟು ಸಮಯ ಅಭ್ಯಾಸ ಮಾಡಿದ್ರಿ? ನಿನ್ನೆ ಇಲ್ಲಿ ಮಾಡಿದ್ದು ಸೇರಿ 5 ಆಯಿತು. ಹಾಂ, ನಿನ್ನೆ ಮಾಡಿದ್ದು ಸೇರಿ ಇಲ್ಲಿಂದ ಹೋದ್ಮೇಲೆ ಸಂಜೆ ಅಭ್ಯಾಸ ಮಾಡಿದ್ರಾ? ಮಾಡಿದೆ. ಎಷ್ಟೊತ್ತು ಮಾಡಿದ್ರಿ? 1 ಗಂಟೆ. ವೆರಿ ಗುಡ್, ವೆರಿ ಗುಡ್. ಈಗ ಬೆಳಿಗ್ಗೆ ಯಾವ ವೇಳೆಗೆ ಮಾಡಿದ್ರಿ, ಎಷ್ಟೊತ್ತಿಗೆ ಮಾಡಿದ್ರಿ? 9 ರಿಂದ 10. ಬೆಳಿಗ್ಗೆ 9 ರಿಂದ 10. ಆಮೇಲೆ 12:30 ರಿಂದ 1:30. 1:30. 2:45 ರಿಂದ 3:45. ವೆರಿ ಗುಡ್, ವೆರಿ ಗುಡ್. ಓಹೋ, ಈಗ ನಾವು ಬರೋವರೆಗೂ ಅಭ್ಯಾಸ ಮಾಡಿದಿರಿ. ವೆರಿ ಗುಡ್, ವೆರಿ ಗುಡ್. ಸೊ 4 ಟೈಮ್ಸ್ ಅಭ್ಯಾಸ ಮಾಡಿಬಿಟ್ರಿ. ಈಗ ಅಭ್ಯಾಸ ಮಾಡಿದಾಗ, ಈ ಅಭ್ಯಾಸ ಮಾಡ್ತಿದ್ದಾಗ ತಮಗೇನಾದರೂ ತೊಂದರೆಗಳೇನಾದರೂ ಆದ್ವಾ? ಇಲ್ಲ, ಏನು ತೊಂದರೆ ಆಗಿಲ್ಲ. ಕಫ ಅದು ಓಂಕಾರ ಹೇಳಿಕೆ ಕಫ ಕಟ್ಟುತ್ತೆ. ಅದು ಸೌಂಡ್ ಬರಬೇಕಲ್ಲ, ಕಫ ಒಂದು ಕಟ್ತಾ ಇದೆ, ಉಳಿದದ್ದೇನು ಸಮಸ್ಯೆ ಇಲ್ಲ. ಇಲ್ಲ, ಹಗುರ ಆಗಿದೆ ಬಾಡಿ. ಹಾಂ. ಸೊ ಈಗ ಎಷ್ಟು ಅಭ್ಯಾಸ ಮಾಡಿದ್ರಿಂದ ಶರೀರ ಹಗುರ ಅನಿಸ್ತಾ ಇದೆ. ಹೌದೌದು. ಸೊ ಯು ಫೀಲ್ ವೆರಿ ಪ್ಲೆಸೆಂಟ್. ತುಂಬ ಒಂದು ರೀತಿಯಲ್ಲಿ ಸುಖ ಅಂತ ಅನಿಸುತ್ತೆ ಬಾಡಿಗೆ, ದೇಹಕ್ಕೆ. ಸುಖ. ಓಕೆ ಓಕೆ. ಸ್ವಲ್ಪ ನೇರ ನಡೆಯೋಂಗಾಗಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಂ, ಬಗ್ಗದು ತಪ್ಪಿದೆ. ವೆರಿ ಗುಡ್, ವೆರಿ ಗುಡ್. ಒಂದೇ ದಿವಸಕ್ಕೆ ತಾವು ಶರೀರ ಹಗುರ ಆಯಿತು ಅಂತ ಹೇಳಿದ್ರಿ. ಶರೀರ ಹಗುರ ಆಯಿತು ಅಂತ ಹೇಳಿದ್ರಿ. ಆಮೇಲೆ ಕಾಲು ಏನೋ ಹೇಳಿದ್ರಿ, ನನಗೆ ನಡಿಲಿಕ್ಕೆ ಸ್ಟ್ರೈಟ್ ಸ್ವಲ್ಪ ಸ್ಟ್ರೈಟ್ ಆಯಿತು. ಸ್ಟ್ರೈಟ್ ಆಯಿತು ಕಾಲು ನಡಿಲಿಕ್ಕೆ. ಸೊ ಮೊದಲು ಏನಾಗ್ತಾ ಇತ್ತು? ಸ್ವಲ್ಪ ಬೆಂಡ್ ಆಗ್ತಿತ್ತು ಕಾಲು. ಮೊದಲು ಬೆಂಡ್ ಆಗ್ತಿತ್ತು ನಡಿಬೇಕಾದ್ರೆ. ಈಗ ಕಾಲು ಸ್ಟ್ರೈಟ್ ಆಗ್ತಾ ಇದೆ. ಸೊ ನೀವು ಹೈಟ್ ಆಗಿಬಿಟ್ರಿ ಆಗ ಚೂರು. ಸೊ ಭಾಳ ಸಂತೋಷ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಒನ್ ಡೇ ರಿಸಲ್ಟ್ಗೆ, ಒಂದೇ ದಿನದ ಯೋಗಾಭ್ಯಾಸಕ್ಕೆ ನಿಮಗೆ ಶರೀರ ಹಗುರಾಗಿದೆ, ಕಾಲು ಒಂದು ಸ್ವಲ್ಪ ಸ್ಟ್ರೈಟ್ ಆಯಿತು, ಬೆಂಡ್ ಆಗೋದು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ರಿ. ಬಹಳ ಸಂತೋಷ. ಸೊ ಹಾಗಾದರೆ ಇದನ್ನು ನಾವು ಮುಂದುವರಿಸೋದಕ್ಕೆ ನಿಮಗೆ ಭಾಳ ಸಂತೋಷ ಅನಿಸುತ್ತಾ? ಖಂಡಿತ. ವೆರಿ ಗುಡ್, ವೆರಿ ಗುಡ್. ಸೊ ಇವತ್ತು ನಿಮಗೆ ಯೋಗ ಮುಗಿದ ಮೇಲೆ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಬದಲಾಯಿಸ್ತೇವೆ. ಮತ್ತು ಏನು ಇದುವರೆಗೆ ಕೆಲವು ನೆಗೆಟಿವ್ಸ್ ಇತ್ತು ತಗೊಳ್ತಾ ಇದ್ದಂಥ ಆಹಾರ ಪದ್ಧತಿಯಲ್ಲಿ, ಅವುಗಳನ್ನು ಯೋಗ ಮುಗಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಅವಕ್ಕೊಂದು ಒಳ್ಳೆಯ ಶುಭ ವಿದಾಯ ಹೇಳಿಬಿಡೋಣ. ಅವಕ್ಕೆಲ್ಲ ನೀವು ನಡೀರಪ್ಪ, ಭಾಳ ದಿವಸ ಆಯ್ತು ನೀವು ಬಂದು, ನೀವು ಹೋಗಿಬಿಡಿ ಅಂತ ಅವ್ರನ್ನೆಲ್ಲ ಕಳಿಸಿಬಿಡೋಣ. ಶುಭ ಆಗಲಿ. ಭಾಳ ಸಂತೋಷ, ಭಾಳ ಸಂತೋಷ, ಭಾಳ ಸಂತೋಷ. ಓ
ಉಸಿರಾಟಗಳು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಸಿದ್ಧತೆ ಆರಂಭ. ಇನ್ನೊಮ್ಮೆ 6 ಉಸಿರಾಟಗಳು. ಸಿದ್ಧತೆ ಆರಂಭ. ಶಾಂತಿ. 12 ಉಸಿರಾಟಗಳನ್ನು ಇದುವರೆಗೆ ಅಭ್ಯಾಸ ಮಾಡಿದ್ವು. ಈಗ 12 ಉಸಿರಾಟಗಳನ್ನು ಅಭ್ಯಾಸ ಮಾಡೋಣ. ಸಿದ್ಧತೆ ಆರಂಭ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಸಿದ್ಧತೆ ಆರಂಭ.
ಆರೋಗ್ಯ ಕೊಡ್ತೀವಿ ಅಂತ ಹೇಳಿದ್ವಿ, ನಿಮಗೆ ಇನ್ನೂ ಬೆರಗುಗೊಳಿಸುವಷ್ಟು ಇನ್ನೂ ಬೇಗ ಕೊಟ್ಬಿಡ್ತೀವಿ. ಇನ್ನು ನೀವೇ ಆಶ್ಚರ್ಯ ಪಡಬೇಕು. ಈಗಲೇ ನೀವು ಆಶ್ಚರ್ಯ ಪಡ್ತಾ ಇದ್ದೀರಿ. ನಾನು ನಡೀತಾ ಇದ್ದೀನಿ, ಟರ್ನ್ ಆಗ್ತೀನಿ, ಕೂತ್ಕೊಳ್ತೀನಿ, ಎದ್ದೇಳ್ತೀನಿ, ಹೀಗೆಲ್ಲ. ಮತ್ತು ನಾವು ತಿಳಿಸುವ ಆಹಾರವನ್ನು, ನಾವು ಸೂಚಿಸುವ ನೀರನ್ನು ನೀವು ತೆಗೆದುಕೊಂಡ್ರೆ ಮತ್ತಿನ್ನೂ ನಮ್ದು ಇನ್ನೂ ಬಹಳ ಪ್ರೋಸೆಸ್ ಇದೆ. ಅವೆಲ್ಲವನ್ನು ನೀವು ಫಾಲೋ ಮಾಡಿದ್ರೆ ನಮ್ಮದು ಈಗ ನಿಮಗೆ ಇನ್ನೂ ಯಾವ ಯಾವ ರೀತಿಯ ಆರೋಗ್ಯ ಬೇಕು ಎನ್ನುವುದನ್ನು ತಿಳಿಸ್ತೀರಾ? ತಿಳಿಸಿ. ಮೊದಲಿಗೆ ಬಲಗೈ ಈ ಭುಜ ಇಲ್ಲಿ ಪೇಯ್ನ್ ಇದೆ, ಸ್ವಲ್ಪ ಇದಕ್ಕೆ ಕಷ್ಟ ಆಗುತ್ತೆ. ಮೊದಲಿತ್ತು, ಆಮೇಲೆ ಸ್ವಲ್ಪ ಏನೇನೋ ಮಾಡಿಕೊಂಡೆ ನಾನು. ಈಗ ಅದೇ ಪೇಯ್ನ್ ಬರ್ತಾ ಇರುತ್ತೆ ಇದನ್ನು. ಆಮೇಲೆ ನಾನು ಮೊದಲೆಲ್ಲ ಕೆಳಗಡೆ ಕೂತ್ಕೊಂಡು ಎಲ್ಲ ಮಾಡ್ತಿದ್ವಲ್ಲ, ಆ ಥರ ಕೆಳಗಡೆ ಕೂತ್ಕೊಳ್ಳೋದು ಅಷ್ಟೇ, ಎರಡೇ. ಇವೆರಡು ಬೇಕು. ಎಸ್, ಒಂದೆರಡು ದಿನದಲ್ಲೇ ಅವನ್ನ ಸಾಧ್ಯ ಮಾಡಿಕೊಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಿದ್ಧತೆ ಆರಂಭ. 6 ಉಸಿರಾಟಗಳು. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ತಗೊಳ್ಳಿ. ಸಿದ್ಧತೆ ಆರಂಭ. ಇನ್ನೊಮ್ಮೆ 6 ಉಸಿರಾಟಗಳು. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಸಿದ್ಧತೆ ಆರಂಭ. ಶಾಂತಿ. 12 ಉಸಿರಾಟಗಳು. ನಿಧಾನವಾಗಿ ತೆಗೆದುಕೊಳ್ಳಿ, ನಿಧಾನವಾಗಿ ಬಿಡಿ.
ಏನಾದರೂ ಎದ್ದೇಳ್ಬೇಕಾದ್ರೆ ಕೂತ್ಕೋಬೇಕಾದ್ರೆ ತೊಂದರೆ ಆಯ್ತಾ? ವೆರಿ ಗುಡ್, ಕೆಳಗಡೆ ಅವ್ರ ಮನೆ ಬಂದಿಲ್ಲ ಅನ್ಸುತ್ತೆ. ಬಹಳ ಸಂತೋಷ. ನಿಧಾನವಾಗಿ ನಿಂತ್ಕೊಳ್ಳಿ. ನಿಧಾನವಾಗಿ ಆ ಕಡೆ ನೋಡಿ. Slow. ಈಗೇನಾದರೂ ಸುಸ್ತಾಯ್ತಾ? ವೆರಿ ಗುಡ್. ಆಮೇಲೆ ಅಸಮತೋಲನ, ಬ್ಯಾಲೆನ್ಸ್ ತಪ್ಪದೇನಾದರೂ ಆಯ್ತಾ? ಇಲ್ಲ. ವೆರಿ ಗುಡ್. ವಿಶ್ವಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು. 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ಸಂತೋಷವಾಗಿದೆ. ಹೊಡಿರಿ, ಎಲ್ಲ ಒಂದ್ಸರಿ ಚಪ್ಪಾಳೆ ಹೊಡಿರಿ. ತೆಗೀರಿ, ಕುರ್ಚಿ ತೆಗೀರಪ್ಪ ಹುಡುಗರು. ಇಲ್ಲ ಚಂದ್ರನಿಗೆ
ಹೇಳ್ಬೇಕಾಗಿತ್ತು. ಒಂದು ಕುರ್ಚಿ ತಗೊಂಬರ್ರಿ, ಆ ಕುರ್ಚಿ ತಗೊಂಬರ್ರಿ ಇದೆ ಒಳಗಡೆ ಆಚೆ ಫಸ್ಟು ಈ ಸೈಡಿಗೆ ಕೂತ್ಕೊಳ್ಳೆ, ಎಲ್ಲ ಸೈಡಿಗೆ ಕೂತ್ಕೊಳ್ಳಿ. ಇನ್ನ ಸೈಡಿಗೆ ಹೋಗಿ ಎದುರಮ್ಮ ಮೇಲೆ ದೂರ ಕೊಡು, ನೆಲಕ್ಕೆ ಹೋಗಿ ದೂರ ಹಿಂದೋಗಿ ಎದ್ದೇಳು ಮೇಲೆ ಹಾಗೆ ಮೇಲೆ ಬರ್ತದೆ. ಹಿಂದಕ್ಕೆ ಹೋಗಂಗೆ ಎದ್ದೇಳು ಅಲ್ಲಿರ್ರಿ, ಅದನ್ನೇ ಯಾಕೆ ಅದನ್ನ ಯಾಕೆ ಬಿಡ್ತೀಯ ನೀ ಹಿಂದೋಗಿ. ಹಿಂದಕ್ಕೆ ಹೋಗಿ ನೀನು. ಇದು ಎಲ್ಲಿ ತಂದರೆ ತಂದು ಚೇತನ್ ಅಲ್ಲ ಇದು ಅವು ಇಲ್ಲಿದೆ ನನ್ನ ಕೈನೇ ಅವಲ್ರಿ ಅವಷ್ಟು ಅಷ್ಟು ಬಂದದಲ್ಲ, ಬಿಡಿಸ್ಬಿಡಿ. ಬೇರೆ ಏನೇನೋ ಇದ್ವಲ್ಲ ಫುಡ್ಡು ಗಿಡ್ಡು ಅವೇನೋ ಎಲ್ಲ ಎಲ್ಲ ಬಿಡಿಸ್ಬಿಟ್ವಿ. ಇದಾಯ್ತು, ಇನ್ನು ಏನೇನೋ ಇದ್ವಲ್ಲ ಇಲ್ಲ ಅಷ್ಟೇ. ಯಾವ್ದು ಅಲ್ಲ. ಸ್ವಾಮೀಜಿ? ಏನೇನೋ ಫುಡ್ಡು ಅವೆಲ್ಲ ತಗೋತಿದ್ರು. ಇಲ್ಲಪ್ಪ, ಅದೆಲ್ಲ ಏನಿಲ್ಲ, ಏನು ನಿಲ್ಲಿಸ್ಬಿಟ್ರು. ನೀವು ಬರೋಕ್ಕೂ ಮುಂಚೆ ಅಲ್ಲಲ್ಲ ಅವನ್ನು ಇಲ್ಲಿ ಹಾಕ್ಬಿಡೋಣ ಅಂತ. ಅಲ್ಲ, ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ತರ್ಸೇ ಇಲ್ಲ, ವೇಸ್ಟ್ ಅದು ಅಲ್ಲಿ ಇತ್ತಲ್ಲ. ತರ್ಸೇ ಇಲ್ಲ ಸ್ವಾಮೀಜಿ. ಇಲ್ಲ ಅದಷ್ಟು ಇದು ಇಷ್ಟೆಲ್ಲ ಇತ್ತಲ್ಲ ಸ್ವಾಮೀಜಿ, ಹಾಂ. ಎಲ್ಲ ಬಿಡಿಸಿ 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 ಅಷ್ಟು. ಅದಾಯ್ತು, ಬೇರೆ ಪೌಡ್ರ್ಗಳೆಲ್ಲ ಇತ್ತಲ್ಲ ಹಾಂ, ಅದನ್ನು ಎಲ್ಲ ಹಾಕಿಬಿಡ್ಬೇಕು, ಏನು ತಗೋಬಾರ್ದು. ಏನು ನೋಡಿಲ್ಲ, ತರ್ಸಿಲ್ಲ ಪಫು ಏನು ಸ್ವಾಮೀಜಿ. ರೀ ಇದು ಟ್ಯಾಬ್ಲೆಟ್ಸ್ ಆಯ್ತು ರೀ, ಇನ್ನೂ ಕೆಲವು ಫುಡ್ ಪ್ರಾಡಕ್ಟ್ಸ್ ಇದೆ. ಇದು ಪಫು. ಅಲ್ಲಲ್ಲ ಇನ್ನು ನಾನು ನೋಡಿದ್ದೀನಿ ಹಾಂ, ಎಷ್ಟಿದೆ ಹಾಕಿ ಆ ಫುಡ್ ಪ್ರಾಡಕ್ಟ್ಸು ಏನೇನೋ ಇತ್ತು ಒಂದಿಷ್ಟು ಎಲ್ಲ ಹಾಕಿ ಬರ್ರಿ ಯಾವ ಫುಡ್ ಪ್ರಾಡಕ್ಟ್ ಅಮ್ಮ? ಇನ್ನು ಸರಿಯಾಗಿ ಹಚ್ಚಮ್ಮ ಒಂಚೂರು ಇದನ್ನ ಹಾಕಲ್ಲ. ಪಫು. ಅಮ್ಮ, ಅವರು ತಿನ್ನೋದು ಪೌಡ್ರು ಅಂತ ಅಂತಿರೋದು. ಇಲ್ಲ ಅದೆಲ್ಲ ಅದು ಅದನ್ನ ನಾನು ಹೇಳಿದ್ದು ಸ್ವಾಮೀಜಿಗೆ. ಫ್ರೆಶ್ ಇದೆ. ಅದನ್ನೊಂದು ಸ್ಪೂನ್ ಹಾಕು ಮಗು, ಅದನ್ನೊಂದು ಸ್ಪೂನ್ ಹಾಕು. ನಿಮ್ಗೆ ಯಾರೇ ಹಿಂಗೆ ಕಡ್ಡಿ ಜೋಡ್ಸಕ್ಕೆ ಹೇಳಿರೋದು? ಒಂದು ಹಚ್ಕೊಂಡು ಮತ್ತೆ ಹಿಂಗೆ ಜೋಡಿಸ್ಬೇಕು, ಹಿಂಗೆ ಒಟ್ಟಿಗೆ ಜೋಡಿಸ್ತಾರೆ. ಯಾರೇ ನಿಮ್ಗೆ ಹತ್ತೋದಿಲ್ಲ ಅದು, ದೂರ ಒಂದು ಎರಡೋ ಮೂರೋ ಇಟ್ಟು ಹಿಂಗೆ ಅಡ್ಡಡ್ಡ ಇಡಬೇಕು. ಒಟ್ಟಿಗೆ ಇಡಬೇಡಿ ಅಂತ ಹೇಳ್ಕೊಟ್ರು, ಕೇಳಲ್ಲ ನೀವು. ಒಬ್ಬರು ಮಾತು ಕೇಳಲ್ಲ. ಅಮ್ಮ, ಎಷ್ಟು ಹೇಳ್ಕೊಡ್ತೀನಿ ಅವ್ರಿಗೆ? 2 ಕಡ್ಡಿ. ಇನ್ನು ಇವ್ರ ಪ್ರವಚನ ಹಾಂ, ಇನ್ನೊಂದು ಸ್ವಲ್ಪ ಎಲ್ಲ ಒಂದೊಂದು ತೊಗೊರಿ, ಒಂದು ತೊಗೊರಿ, ಒಂದೆರಡು ತೊಗೊರಿ. ನಾವು ಹೇಳ್ತೀವ ಎಲ್ಲ ಎರಡೆರಡು ಹಾಕಿ ತೊಗೊರಿ. ಎದ್ದು ನಿಂತ್ಕೊರಿ ಬರ್ರಿ ಎಲ್ಲ ಒಂದೆರಡು ತೊಗೊರಮ್ಮ. ಎರಡೆರಡು ತೊಗೊರಿ ಅಂದ್ರೆ ಪಾತ್ರೆ ತಗೋತಾರೆ, ಒಂದೆರಡು ತೊಗೊರಿ, ತೊಗೊಂಬ ಕೇಳಿಸ್ಕೊ ಸರಿ. ಒಂದೆರಡು ತೊಗೊರಿ, ಅಲ್ಲಿಗೆ ಹಾಕ್ಬೇಕು. ನೀವೊಂದೆರಡು ತೊಗೊರಿ, ಅಮ್ಮಗೆ ಒಂದೆರಡು ಕೊಡ್ರಿ, ಅದು ಚೆನ್ನಾಗಿ ಹತ್ಕೊಳ್ಳಿ. ಅದು ಸೂರ್ಯನ ಅಮ್ಮ, ಹತ್ತಿದೆ. ಹಾಂ ಹೇಳ್ಬಿಟ್ಟು ಹಾಕಿ. ಹೋಯ್ತು. ಆರೋಗ್ಯ ನಮ್ಮೆಲ್ಲರಿಗೆ ಬಂತು. ಹಾಕ್ರಿ, ಹತ್ರಕ್ಕೆ ಹೋಗಿ ನಿಧಾನಕ್ಕೆ ಹಾಕಮ್ಮ, ಎಸಿಬೇಡ, ಹೋಗಿ ನಿಧಾನಕ್ಕೆ ಹೋಗಿ ಹಾಕ್ರಿ. ಅಲ್ಲಿ ಆರೋಗ್ಯಕರವಾದದ್ದು ನಮ್ಮಲ್ಲಿ ಇದೆ, ಅನಾರೋಗ್ಯಕರವಾದದ್ದು ಅಲ್ಲಿ ಹಾಕುತ್ತಿದ್ದೇವೆ. ಅನಾರೋಗ್ಯಕರವಾದದ್ದು ಹೋಯಿತು, ಅನಾರೋಗ್ಯ ಹೊರಟು ಹೋಯಿತು, ನಮ್ಮೆಲ್ಲರಿಗೆ ಆರೋಗ್ಯ ಬಂತು. ಅನಾರೋಗ್ಯಕರವಾದದ್ದು ಹೋಯಿತು. ಬೀಸೋದಕ್ಕೆ ಏನಾರು ತೊಗೊಂಡು ಹೋಗು, ಬೋರ್ಡ್ ಏನಾರು. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ
ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.